ನಾಗಮಣಿ ಮುಟ್ಟಿದಾಗ ಮೈಯಲ್ಲಿ ಏನು ಸಂಚಲನೆ ಮೂಡಿದಾಗ ಆಗ್ತಿತ್ತು. ಆದ್ರೆ ಈಗ ಏನು ಆಗ್ತಿಲ್ಲ. ಅಂದ್ರೆ ಏನಿದ್ರ ಅಂತ ನನ್ನಿಂದ ಏನಾದ್ರೂ ಅಪಾರ್ಥ ಆಯ್ತಾ ಅಥವಾ ನಾಗಮಣಿನ ನನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾ ಇದ್ದೀನಿ ಅಂತ ನೀನ್ ಹೀಗ್ ಮಾಡಿದ್ಯಾ? ಉತ್ತರ ಕೊಡು, ನನಗೆ ಉತ್ತರ ಕೊಡು ಭಗವಂತ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನನ್ನಲ್ಲಿ ಬೇಡ್ತಿಲ್ಲ ಪರಮೇಶ್ವರ. ಈ ನಾಗಮಣಿ ಅನ್ನೋ ಮಹಾಶಕ್ತಿನ ನಾಗಲೋಕಕ್ಕೆ ನಾನು ತಲುಪಿಸ್ಬೇಕು. ಅದು ನನ್ನ ಜವಾಬ್ದಾರಿ. ಅದಾಗ್ಬೇಕು ಅಂದ್ರೆ ಆದಿಶೇಷ ನನ್ನ ಜೊತೆ ಕೈ ಜೋಡಿಸ್ಬೇಕು. ಹೇ ಮಹಾಶಕ್ತಿ, ನನ್ನ ಆದಿಶೇಷ ಇರೋ ಕಡೆ ನನಗೆ ದಾರಿ ತೋರು. ಅವನಿರೋ ಕಡೆ ನನ್ನನ್ನ ಕರ್ಕೊಂಡು ಹೋಗು. ಇದೇನಿದು? ಇದ್ದಕ್ಕಿದ್ದ ಹಾಗೆ ನಾಗಮಣಿ ಶಕ್ತಿ ಮಾಯವಾಯ್ತಲ್ಲ. ನನ್ನ ಚಲನೆ ಯಾಕೆ ಕಳ್ಕೋತ? ನಿನ್ನ ಶಾಪ ವಿಮೋಚನೆಯಾದ ಬೆನ್ನಲ್ಲೇ ಇನ್ನೊಂದು ಸಂತೋಷ ನಮ್ಮನ್ನು ಹುಡುಕಿ ಬಂದಿದೆ ಶೇಷನಾಗ. ಏನದು? ಯಾವ ನಾಗಮಣಿ ತಮ್ಮ ಬಳಿ ಇದೆ ಎಂಬ ದುರಂಕಾರದಿಂದ ನಾಗಲೋಕದವರ ಕಣ್ಣು ಕುರುಡಾಯಿತೋ ಅದೇ ನಾಗಮಣಿ ಈಗ ಶಕ್ತಿ ಕಳೆದುಕೊಂಡಿದೆ. ಈಗ ನನಗೆ ಸಂತೋಷವಾಗಿದೆ. ಮೋಹಿನಿ, ಅದು ನಿನಗೆ ಸಂತೋಷದ ವಿಷಯವೇ? ನನಗಷ್ಟೇ ಅಲ್ಲ ಶೇಷನಾಗ, ನಿನಗೂ ಕೂಡ ಇದು ಸಂತೋಷದ ವಿಚಾರ. ನಾಗಮಣಿ ನಮ್ಮಲ್ಲಿದೆ ಅನ್ನೋ ಗರ್ವದಿಂದ ತಾನೆ ಆ ನಾಗಲೋಕದವರು ನಮ್ಮನ್ನು ದೂರ ಮಾಡಿರುವುದು. ಒಬ್ಬರು ಕೂಡ ನಮ್ಮ ಪರವಾಗಿ ಮಾತನಾಡಲಿಲ್ಲ. ನಿನ್ನ ಶಾಪ ವಿಮೋಚನೆ ಮಾಡಲು ಯಾರಾದರೂ ಉಪಾಯ ಮಾಡಿದರೆ? ಇಲ್ಲ. ನಿನ್ನ ತಾಯಿ, ನಿನ್ನ ಅಣ್ಣ ಯಾರಿಂದಲೂ ನಿನ್ನ ಕಾಪಾಡೋ ಪ್ರಯತ್ನ ಆಗಲಿಲ್ಲ. ಅಂದಾಗ ಅವರಿರುವ ಲೋಕದ ಮೇಲೆ ಮೋಹ ಯಾಕೆ? ಅವರ ಪಾಲಿಗೆ ನೀನಿಲ್ಲ ಅಂದಾಗ ನಿನ್ನ ಪಾಲಿಗೂ ಅವರಿಲ್ಲ ಶೇಷನಾಗ. ನನ್ನ ಸಹೋದರ ಆದಿಶೇಷ ಅಂತವನಲ್ಲ ಮೋಹಿನಿ. ಅವನಿಗೆ ನಾನೆಂದರೆ ಪ್ರಾಣ. ಅವರಿಗೆ ನಾಗಲೋಕವು ಪ್ರಾಣ, ನಾಗಮಣಿಯು ಪ್ರಾಣ. ಹಾಗಾಗಿ ಭೂಲೋಕಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡ. ಏನು? ನನ್ನ ಅಣ್ಣ? ಹೌದು, ನಿನ್ನಣ್ಣನ ಪ್ರಾಣ ಭೂಲೋಕದ ದುಷ್ಟ ಮನುಷ್ಯರು ತೆಗೆದು ಬಿಟ್ಟರು. ನಾಗಮಣಿಯನ್ನು ಅಪಹರಿಸಿ ಬಿಟ್ಟರು. ನನ್ನ ಅಣ್ಣ ಆದಿಶೇಷ ಅವನು ಸತ್ತ ಅಂದಿದ್ದಕ್ಕೆ ನೀನು ದುಃಖಿಸುತ್ತಿದ್ದೆಯಾ ಶೇಷನಾಗ? ಆದರೆ ನೀನು ಕಲ್ಲಾದಾಗ ನಿನ್ನ ಆದಿಶೇಷ ಎಂದಿಗೂ ಬಂದು ನಿನ್ನ ಬಳಿ ಕಣ್ಣೀರಿಡಲಿಲ್ಲ. ಹಾಗಿದ್ದಾಗ ಅವನ ಬಗ್ಗೆ ಬೇಸರ ಯಾಕೆ? ನಿನ್ನ ಅಣ್ಣ ಈಗ ಭೂಲೋಕದಲ್ಲಿ ಜನ್ಮ ತಾಳಿದ್ದಾನೆ. ನಾಗಮಣಿ ಭೂಲೋಕ ಸೇರಿದ ಕಾರಣ ನಾಗಮಣಿಯನ್ನು ತರಲು ಆದಿಶೇಷನ ಹೆಂಡತಿ ಶಿವಾನಿ ಹೋಗಿದ್ದಾಳೆ. ಹಾಗಾದರೆ ಈಗ ನಾನು ಹೇಳುವುದನ್ನು ನೀನು ಕೇಳಲೇಬೇಕು ಶೇಷನಾಗ. ಯಾವ ನಾಗಲೋಕ ನಿನಗೆ ಶಾಪ ಕೊಟ್ಟು ಕಲ್ಲನ್ನು ಮಾಡಿತೋ ಆ ನಾಗಲೋಕಕ್ಕೆ ನೀನು ಅಧಿಪತಿಯಾಗಬೇಕು, ಮಹಾರಾಜನಾಗಬೇಕು. ಅದು ಹೇಗೆ ಸಾಧ್ಯ? ನನ್ನ ಅಣ್ಣ ಆದಿಶೇಷ
ಅವನ ಸಾವಾಗಿದೆ. ಪಟ್ಟಾಭಿಷೇಕ ಆಗುವ ಮುಂಚೆಯೇ. ಮತ್ತವನು ನಾಗಲೋಕಕ್ಕೆ ಬಂದು ಮಹಾರಾಜ ಆಗುವ ಸಾಧ್ಯತೆ ಇದೆ. ಅದಕ್ಕೆ ನೀನು ಅವಕಾಶ ಕೊಡಲೇಬಾರದು. ನಾಗಲೋಕಕ್ಕೆ ಅಧಿಪತಿಯಾಗಬೇಕಾಗಿರುವುದು ಆ ಶಿವಾನಿಯ ಆದಿಶೇಷ ಅಲ್ಲ, ಈ ಮೋಹಿನಿಯ ಶೇಷನಾಗ. ಯಾವ ಮಂತ್ರಕ್ಕೂ ನಾಗಮಣಿ ಚಲಿಸ್ತಿಲ್ವಲ್ಲ? ಯಾಕೆ ಏನಾಗ್ತಾ ಇದೆ? ನಾಗಮಣಿ ಶಕ್ತಿ ಯಾಕೆ ಮಾಯ ಆಗಿದೆ? ಬೆಳಕು ಯಾಕೆ ಕಳೆಗೊಂಡಿದೆ? ನಾಗಮಣಿ ಶಕ್ತಿ ಯಾಕೆ ಕುಂದಿದೆ ಭಗವಂತ? ಉತ್ತರ ಕೊಡು, ನನಗೆ ಉತ್ತರ ಕೊಡು ಪರಮೇಶ್ವರ. ನಾಗಮಣಿ ಮುಟ್ಟಿದಾಗ ಮೈಯಲ್ಲಿ ಏನು ಸಂಚಲನೆ ಮೂಡಿದಾಗ ಆಗ್ತಿತ್ತು, ಆದ್ರೆ ಈಗ ಏನು ಆಗ್ತಿಲ್ಲ. ಅಂದ್ರೆ ಏನಿದ್ರ ಅಂತ? ನನ್ನಿಂದ ಏನಾದ್ರೂ ಅಪಾರ್ಥ ಆಯ್ತಾ? ಅಥವಾ ನಾಗಮಣಿನ ನನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾ ಇದ್ದೀನಿ ಅಂತ ನೀನ್ ಹೀಗ್ ಮಾಡಿದ್ಯಾ? ಉತ್ತರ ಕೊಡು, ನನಗೆ ಉತ್ತರ ಕೊಡು ಭಗವಂತ. ನನಗೆ ಅರಸನಾಗುವ ಆಸೆ ಇಲ್ಲ ಮೋಹಿನಿ. ಇಷ್ಟು ವರ್ಷವಾದ ಮೇಲೆ ಸಿಕ್ಕಿದ್ದೇವೆ. ಇನ್ನಾದರೂ ನಮ್ಮ ಬದುಕು ಬಾಳೋಣ, ಮದುವೆ ಆಗೋಣ. ಮದುವೆ ಎನ್ನುವುದು ಎಲ್ಲರ ಬದುಕಲ್ಲಿ ಇದ್ದಿದ್ದೇ ಶೇಷನಾಗ. ಆದರೆ ನಮ್ಮ ಬದುಕು ವಿಶೇಷವಾಗಬೇಕೆಂದರೆ ನಾಗಮಣಿ ನಮ್ಮ ಕೈವಶ ಆಗಲೇಬೇಕು. ಆದರೆ ನಾಗಮಣಿ ಅದರ ಶಕ್ತಿ ಕಳೆದುಕೊಂಡಿದೆ ಎಂದು ನೀನೇ ಹೇಳಿದೆಯಲ್ಲ ಮೋಹಿನಿ. ಆದರೆ ಜೀವಾತ್ಮವನ್ನ ಪಡೆಯೋ ವಿಧಾನ ಹೇಗೆ ಎಂದು ನನಗೆ ಗೊತ್ತಿದೆ. ಜೀವಾತ್ಮವನ್ನು ನಾಗಮಣಿಯೊಳಗೆ ಸೇರಿಸಿದವರು ನಾಗಮಣಿಯ ಅಧಿಪತಿಯಾಗುತ್ತಾರೆ. ಅವರಿಗೆ ಮಾತ್ರ ನಾಗಲೋಕದ ರಾಜನಾಗುವ ಅವಕಾಶವಿರುತ್ತದೆ. ನೀನು ರಾಜನಾದರೆ ನಾಗಗಳನ್ನೇ ಮದುವೆಯಾಗಬೇಕು ಎಂಬ ನೀತಿ ಇದೆಯಲ್ಲ, ಅದನ್ನು ಮುರಿದು ಹಾಕಬಹುದು. ನಾಗಗಳಿಂದ ನಾಶ ಆದ ಪ್ರೇತಲೋಕವನ್ನು ಮತ್ತೆ ಸೃಷ್ಟಿಸಿ ನಾಗಲೋಕ ಪ್ರೇತಲೋಕವನ್ನು ಒಂದು ಮಾಡಬಹುದು. ಭೀತಿಯನ್ನು ತೊಡೆದು ಹಾಕಿ ಪ್ರೀತಿಯನ್ನು ಬೆಳೆಯುವ ಹಾಗೆ ಮಾಡಬಹುದು. ಅಲ್ಲ, ಇದು ನಾಗಲೋಕದ ನಿಯಮಗಳಿಗೆ ವಿರುದ್ಧ. ನಿನ್ನನ್ನು ಕಲ್ಲಾಗಿಸಿದ ನಾಗಲೋಕದ ಬಗ್ಗೆ ಅನುಕಂಪ ಬೇಡ ಶೇಷನಾಗ. ನೀನು ನನ್ನ ಭರಿಸಬೇಕೆಂದರೆ ಆ ಆದಿಶೇಷನ ವಧಿಸಲೇಬೇಕು. ನಾನು ನಾಗಲೋಕದ ಕುಡಿ, ನಾಗಲೋಕ ನನ್ನ ಗುಡಿ. ಆ ಪುಣ್ಯಲೋಕವನ್ನು ನಾನು ನಾಶ ಮಾಡಬೇಕೆ? ಸಾಧ್ಯವಿಲ್ಲ ಮೋಹಿನಿ. ಸ್ವಾಮಿಗಳೇ, ಅನಾಹುತ ಆಗೋಯ್ತು. ನನ್ನಿಂದ ಘೋರ ಅಪರಾಧ ನಡೆದು ಹೋಯ್ತು. ನಾಗಮಣಿನ ನನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಾದ್ಮೇಲೂ ನೀವು ಹೇಳ್ದಂತೆ ಆದಿಶೇಷನ ಹುಡ್ಕೋದಕ್ಕೆ ನಾಗಮಣಿನ ಬಳಸ್ದೆ. ಆದ್ರೆ ಅದರಿಂದ ನಾಗಮಣಿ ತನ್ನ ಶಕ್ತಿನ ಕಳ್ಕೊಂಡು ನಿಶ್ಚಲವಾಗಿದೆ ಸ್ವಾಮಿಗಳೇ. ಅಯ್ಯೋ ಪರಮಾತ್ಮ,
ನಿಶ್ಚಲವಲ್ಲದ ನಿಸ್ತೇಜವಾಗಿದೆ. ನಾನು ಮಾಡಿದ ತಪ್ಪಾದ್ರೂ ಏನು ಸ್ವಾಮಿಗಳೇ? ನಿನ್ನಿಂದ ತಪ್ಪಾಗಿಲ್ಲ. ಆದರೆ ನಾಗಮಣಿ ತನ್ನ ಜೀವಾತ್ಮವನ್ನು ಕಳೆದುಕೊಂಡಿದೆ. ಜೀವಾತ್ಮ? ನಿಸ್ತೇಜ ಸೃಷ್ಟಿಯ ಚರಾಚರಗಳಲ್ಲಿ, ಜೀವ ಜೀವಿಗಳಲ್ಲಿ, ಜಲ, ಮಣ್ಣು, ವಾಯು, ಮಣ್ಣಿನ ಕಣಗಳಲ್ಲಿ ಪರಮಾತ್ಮನ ಅಂಶ ಅಡಗಿರುವುದು. ಅದೇ ಜೀವಾತ್ಮ. ಕೆಲವು ಸಂದರ್ಭಗಳಲ್ಲಿ ಜೀವಾತ್ಮವು ತನ್ನ ಒಡಲನ್ನು ತೊರೆದು ಸುತ್ತ ಹರಿದಾಡುವುದು. ಇದನ್ನು ಆ ಹರಿಹರರಿಂದಲೂ ತಡೆಯಲು ಸಾಧ್ಯವಿಲ್ಲ. ಅಲ್ಲ ಸ್ವಾಮಿಗಳೇ, ನಾಗಮಣಿ ಮಹಾ ಚೈತನ್ಯ ಮಣಿ, ಅದರಿಂದ ಜೀವಾತ್ಮ ಹೊರಗೆ ಹೋಗಕ್ಕೆ ಹೇಗೆ ಸಾಧ್ಯ? ನಿನ್ನಿಂದ ಹತರಾದ ಮಂತ್ರವಾದಿನಿಯರು ನಾಗಮಣಿಗೆ ಸಕ್ರಮವಾಗಿ ಪೂಜೆ ಮಾಡದೆ ಅಕ್ರಮವಾಗಿ ಪೂಜೆ ಮಾಡಿದ್ದೇ ಇದಕ್ಕೆ ಕಾರಣ. ಅದು ಅಲ್ಲದೆ 24 ಸಂವತ್ಸರಗಳಿಂದ ನಾಗಮಣಿಗೆ ಸಲ್ಲಬೇಕಾದ ಚೈತನ್ಯ ಮಹಾಪೂಜೆಯು ಸಲ್ಲದಿರುವುದೂ ಕೂಡ ಇದಕ್ಕೆ ಮತ್ತೊಂದು ಕಾರಣ. ಜೀವಾತ್ಮವಿಲ್ಲದ ನಾಗಮಣಿಯು ಆತ್ಮವನ್ನು ತೊರೆದ ಕಳೆ ಮರಕ್ಕೆ ಸಮಾನ. ಇದ್ರ ಬಗ್ಗೆ ನಾನು ಯಾವತ್ತೂ ಕೇಳಿಲ್ಲ ಸ್ವಾಮಿಗಳೇ. ಯಾವ ವಿಚಾರವನ್ನ ಯಾವಾಗ ತಿಳಿಯಾಗಿಸಬೇಕೆನ್ನುವುದು ಆ ಸರ್ವೇಶ್ವರನಾದ ಮಹೇಶ್ವರನ ಇಚ್ಛೆ. ಹಾಗಾದ್ರೆ ನಾಗಮಣಿನ ಪೂರ್ವ ಸ್ಥಿತಿಗೆ ತರೋದಾದ್ರೂ ಹೇಗೆ? ಅದು ನೀನು ಮಾಡಬೇಕು. ನಿನ್ನಿಂದ ಮಾತ್ರವದು ಸಾಧ್ಯ. ನನ್ನ ಮಾತೆ, ನನ್ನ ಬಂಧು ಬಳಗ ಇರುವ ಆ ಲೋಕವನ್ನು ನಾಶ ಮಾಡಿದರೆ ಆ ಪಾಪ ನನ್ನನ್ನು ಸುಮ್ಮನೆ ಬಿಡುವುದೇ? ಈಗಾಗಲೇ ನಾಗಲೋಕದಿಂದ ಬಹಿಷ್ಕಾರ ಹಾಕಿಸಿಕೊಂಡು 125 ಸಂವತ್ಸರಗಳು ಬದುಕಿದ್ದಾಯಿತು. ಹಾಗಿದ್ದಾಗ ಅಂತಹ ಪುಣ್ಯಲೋಕವನ್ನು ನಾನು ನಾಶ ಮಾಡಿದರೆ ಈ ಜನ್ಮ ಮಾತ್ರವಲ್ಲ ಮೋಹಿನಿ, ಎಲ್ಲಾ ಜನ್ಮಗಳಲ್ಲೂ ಆ ಶಾಪದ ಪಾಪ ನನ್ನನ್ನು ಸುಟ್ಟು ಹಾಕುವುದು. ಬೇಡ ಮೋಹಿನಿ, ನಮ್ಮವರನ್ನು ಕೊಂದು ಸಿಗುವ ಯಾವುದೇ ಶಕ್ತಿ ನನಗೆ ಬೇಕಾಗಿಲ್ಲ. ಅಂದರೆ ನಿನಗೆ ನಾನು ಬೇಡವೇ ಶೇಷನಾಗ? ನೀನೇ ಇಲ್ಲದ ಮೇಲೆ ನಾನು ಹೇಗೆ ಇರಲಿ ಮೋಹಿನಿ? ನೀನು ನನಗೆ ಸಿಗೋದೇ ಇಲ್ಲ ಅನ್ನೋದಾದ್ರೆ ನನ್ನನ್ನು ಮತ್ತೆ ಕಲ್ಲು ಮಾಡಿಬಿಡು. ನೀನು ಕಲ್ಲಾಗೋ ಅಗತ್ಯ ಇಲ್ಲ ಶೇಷನಾಗ. ನಿನ್ನ ಮನಸ್ಸು ಕಲ್ಲು ಮಾಡು ಅಷ್ಟೇ. ನಿನ್ನಣ್ಣ ಬದುಕಿರೋವರೆಗೂ ನೀನು ನಾಗಲೋಕದ ರಾಜ ಆಗಲು ಸಾಧ್ಯವೇ ಇಲ್ಲ. ನೀನು ಅವನ ಸಾಯಿಸಲೇಬೇಕು. ನೀನು ಕಲ್ಲಾದಾಗ ನಿನ್ನ ಬಗ್ಗೆ ಅನುಕಂಪ ತೋರದ ಆದಿಶೇಷ ನಿನಗೆ ಶತ್ರು ಅಷ್ಟೇ. ಅಲ್ಲ, ಯೋಚನೆ ಮಾಡು ಶೇಷನಾಗ. ಇನ್ನೊಮ್ಮೆ ಯೋಚನೆ ಮಾಡಿ ಉತ್ತರ ಕೊಡು. ಆದರೆ ನೀನು ಕೊಡುವ ಉತ್ತರ ಆ ಆದಿಶೇಷನನ್ನು ವಧಿಸಿ ನನ್ನನ್ನು ವರಿಸುವ ಉತ್ತರ ಆಗಿರಬೇಕು. ಯೋಚನೆ ಮಾಡು. ಸ್ವಾಮಿಗಳೇ, ನಾಗಮಣಿ ಪೂರ್ವ ಸ್ಥಿತಿಗೆ ತಲುಪಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಒಂದು ಪರಿಹಾರ ಕೊಡಿ. ನಾಗಮಣಿ ಇಲ್ದೆ ನಾನು, ಆದಿಶೇಷ, ನಾಗಲೋಕ ಯಾವುದು ಉಳಿಯೋದಿಲ್ಲ. ಜೀವಾತ್ಮ ಪಡ್ಕೊಳ್ಳೋದಾದ್ರೂ ಹೇಗೆ? ಆದಿಶೇಷನ ಹುಡ್ಕೋದು ಹೇಗೆ? ನೀವ್ ಹೇಳೋ ಪ್ರಕಾರ ಜೀವಾತ್ಮ ಆದಿಶೇಷನೇ ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಆದಿಶೇಷ ಎಲ್ಲಿ ಸ್ವಾಮಿಗಳೇ? ಆತಂಕ ಬೇಡ. ನೀವು ಜೀವಾತ್ಮವನ್ನು ಪಡೆಯುವ ಹೊತ್ತಿಗೆ ಅದನ್ನು ನಾಗಮಣಿಗೆ ಸೇರಿಸಲು ಆದಿಶೇಷ ಬಂದೇ ಬರುತ್ತಾನೆ. ಇದು ಆ ದೈವ ಸಂಕಲ್ಪ. ಈಗ ನೀನು ಜೀವಾತ್ಮವನ್ನು ಪಡೆದುಕೊಳ್ಳುವುದರ ಬಗ್ಗೆ ಎಷ್ಟೇ ಯೋಚನೆ ಮಾಡ. ಆದಿಶೇಷ ನಾಗಲೋಕದ ದೊರೆ ಆಗ್ಬೇಕು ಅಂತ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ. ಹೇಳಿ ಸ್ವಾಮಿಗಳೇ,
ಈಗ ನಾನು ಏನ್ ಮಾಡ್ಬೇಕು? ನನ್ನ ಜೊತೆ ಬಾ, ನಿನಗೆಲ್ಲವನ್ನು ಸವಿವರವಾಗಿ ತಿಳಿಸುತ್ತೇನೆ. ಏನು ನಿರ್ಧಾರ ಮಾಡಿದೆ ಶೇಷನಾಗ? ನಿನಗೆ ನಾನು ಬೇಡವೇ? ನನ್ನ ಪ್ರೀತಿ ನಿನಗೆ ಬೇಕಿಲ್ಲವೇ? 125 ವರ್ಷಗಳ ನನ್ನ ತಪಸ್ಸಿಗೆ ನಿನ್ನ ಈ ಮೌನ ಉತ್ತರವೇ? ಸರಿ, ನಿನ್ನ ಈ ಮೌನ ಉತ್ತರ ಅಂದ ಮೇಲೆ ನಾನು ನನ್ನನ್ನು ಸ್ವಯಂ ಶಪಿಸುತ್ತೇನೆ, ಭೂಗರ್ಭ ಸೇರುತ್ತೇನೆ. ಓಂ ಪ್ರೇತ ರಾಜೇಶ್ವರಿಯೇ ನಮಃ. ನನ್ನನ್ನು ಕಲ್ಲಾಗಿಸುತ್ತಾಯಿ, ನನ್ನನ್ನು ಭೂಗರ್ಭ ಸೇರಿಸು. ಓಂ ಪ್ರೇತ ರಾಜೇಶ್ವರಿಯೇ ನಮಃ. ನನಗಾಗಿ 125 ಸಂವತ್ಸರ ತಪಸ್ಸು ಮಾಡಿ ಪುನರ್ಜನ್ಮ ಕೊಟ್ಟ ದೇವತೆ ನೀನು. ಹಾಗಿದ್ದಾಗ ನಿನ್ನ ಮಾತೆ ನನಗೆ ವೇದವಾಕ್ಯ. ನೀನು ಹೇಳಿದ ಹಾಗೆ ಕೇಳಲು ನಾನು ಸಿದ್ಧ ಮೋಹಿನಿ. ಏನು ಮಾಡಬೇಕು ಹೇಳು. ನಿನ್ನ ನಿರ್ಧಾರ ಇದಾಗದಿದ್ದರೆ ನಾನು ಸ್ವಯಂ ಶಪಿಸಿ ಭೂಗರ್ಭ ಸೇರುತ್ತಿದ್ದೆ ಶೇಷನಾಗ. ಆದರೆ ನೀನು ಆ ಅವಕಾಶ ಮಾಡಿಕೊಡಲಿಲ್ಲ. ನನಗೆ ತುಂಬಾ ಸಂತೋಷವಾಗುತ್ತಿದೆ ಶೇಷನಾಗ. ನಾನೀಗ ಏನು ಮಾಡಬೇಕು ಮೋಹಿನಿ? ಮದುವೆಯಾಗಬೇಕು. ನಮ್ಮ ಮದುವೆ ಆದರೆ ನಮ್ಮ ಗುರಿ ಕೈಗೂಡುವುದಿಲ್ಲವೆಂದು ಹೇಳಿದ್ದೆ. ನಮ್ಮ ಮದುವೆಯಾದರೆ ಖಂಡಿತ ಗುರಿ ಕೈಗೂಡದು. ಇಲ್ಲಿ ಮದುವೆಯಾಗಬೇಕಾಗಿರುವುದು ನೀನು ಮಾತ್ರ. ಏನು ನಿನ್ನ ಮಾತಿನ ಅರ್ಥ? ನಾನು ಮದುವೆ ಆದರೆ ಅದು ನಿನ್ನನ್ನೇ ಎಂದು ಗೊತ್ತಿದ್ದು ಯಾಕೆ ಈ ಮಾತು? ನನ್ನನ್ನು ಮದುವೆಯಾಗಿದ್ದರೆ ನಾಗಮಣಿಗೆ ಜೀವಾತ್ಮ ಸೇರಿಸಲು ನಿನಗಾಗುವುದಿಲ್ಲ ಶೇಷನಾಗ. ಅದಾಗಬೇಕೆಂದರೆ ನೀನು ಮಕ ನಕ್ಷತ್ರ ಅಮೃತಗಳಿಗೆ ಅಲ್ಲಿ ಹುಟ್ಟಿರುವ ಆ ಮಾನವ ಕನ್ಯೆಯನ್ನು ಮದುವೆಯಾಗಲೇಬೇಕು. ಮೋಹಿನಿ, ಏನು ಮಾತಾಡುತ್ತಿರುವೆ? ಹೌದು ಶೇಷನಾಗ, ನಿನಗೆ ಶಾಪ ವಿಮೋಚನೆಯಾದರೂ ಶಾಪಗ್ರಸ್ತ ಜನ್ಮ ನಿನ್ನದು. ನಿನಗೆ ನಾಗಲೋಕದ ಯಾವ ಪ್ರಭುತ್ವವೂ ಇಲ್ಲ. ಏಕೆಂದರೆ ನೀನು ನಾಗಲೋಕದಿಂದ ಬಹಿಷ್ಕಾರಗೊಂಡವನು. ಆದ್ರೆ ನೀನು ಪೂರ್ಣ ಚೈತನ್ಯಕ್ಕೆ ಬರಬೇಕೆಂದರೆ ನೀನು ಆ ಭೂಲೋಕದಲ್ಲಿರುವ ಕನ್ಯೆಯನ್ನು ವರಿಸಲೇಬೇಕು. ಆಗ ನಿನಗೆ ಪೂರ್ಣ ಚೈತನ್ಯ ದೊರೆಯುತ್ತದೆ. ಹಾಗಷ್ಟೇ ರಾಗಮಣಿಗೆ ಜೀವಾತ್ಮ ಸೇರಿಸುವ ಶಕ್ತಿ ನಿನಗೆ ಬರಲು ಸಾಧ್ಯ. ಮೋಹಿನಿ, ನಾನು ನಿನ್ನ ಜೊತೆ ಬದುಕಬೇಕಾದವನು. ನೀನು ನನ್ನ ಜೊತೆ ಬದುಕಬೇಕೆಂದರೆ ನೀನು ಅವಳನ್ನು ಮದುವೆಯಾಗಲೇಬೇಕು. ಅವಳನ್ನು ಮದುವೆಯಾಗು ಅಂದೆ, ಅವಳ ಜೊತೆ ಬದುಕು ಅಂತ ಹೇಳುತ್ತಿಲ್ಲ. ಆದರೂ ನನ್ನ ಮಾತಿನ ಹಾಗೆ ನಡೆಯುವೆ ಎಂದು ಪ್ರತಿಜ್ಞೆ ಮಾಡಿದ್ದೀಯ. ಅದರ ಹಾಗೆ ನಡೆಯುವೆ ಅಲ್ಲ. ನನಗೆ ಗೊಂದಲ ಆಗುತ್ತಿದೆ. ಯಾರದು ಕನ್ಯೆ? ಎಲ್ಲಿರುವವಳು? ಗೊತ್ತಿಲ್ಲ. ಈಗಲೇ ಭೂಲೋಕಕ್ಕೆ ಹೋಗಿ ಹುಡುಕಿ ಬರುತ್ತೇನೆ. ಮೋಹಿನಿ, ನನ್ನನ್ನು ಬಿಟ್ಟು ಹೋಗುತ್ತೀಯಾ? ನಿನ್ನನ್ನು ಬಿಟ್ಟು ಹೋಗುವ ಉದ್ದೇಶವಿದ್ದರೆ 125 ವರ್ಷ ನಿನಗೋಸ್ಕರ ತಪಸ್ಸು ಮಾಡುತ್ತಿರಲಿಲ್ಲ ಶೇಷನಾಗ. ಈಗ ನಾನು ಹೋಗುತ್ತಿರುವುದು ಮತ್ತೆ ನಿನ್ನನ್ನು ಸೇರಲು. ಆದಷ್ಟು ಬೇಗ ಹೋಗಿ ಬರುತ್ತೇನೆ.
ಬಕ ನಕ್ಷತ್ರದ ಅಮೃತಗಳಿಗೆ ಹುಟ್ಟಿರುವ ಆ ಮಾನವ ಕನ್ಯೆ ಎಲ್ಲಿರುವಳು ಎಂದು ತೋರಿಸು ತಾಯಿ, ತೋರಿಸು.